ಮಾಡಿರಿ, ಗಣಿತ ಚೆನ್ನಾಗಿ ಮಾಡಿರಿ, ತಿಳ್ಕೊಂಡು ಮಾಡಿರಿ, ಗುರ್ತಿದ್ರೆ ಮಾಡಿರಿ, ನಾ ತಿಳಿಸ್ತು ನೋಡ್ರಿ. ಎಲ್ಲರೂ ವಿಡಿಯೋದ ಕಡೆ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಗಣಿತ ಇದು ನವೋದಯಕ್ಕೆ ಬಿದ್ದದಿದು. 87ರಾಗ ಅವಾಗ ಇಂಥ ಗಣಿತ ಬೀಳ್ತಿದ್ದು ಅವಾಗ. ಮತ್ತು ಈಗಿನ ಗಣಿತಕ್ಕೆ ಆಗಿನ ಗಣಿತಕ್ಕೆ ಭಾಳ ವ್ಯತ್ಯಾಸ. ಇಂಥವೆಲ್ಲ ಕಲ್ತ್ರೆ ನಾಳೆ ಬ್ಯಾಂಕಿನ ಪರೀಕ್ಷೆದಾಗ ಈಜಿ ಪಾಸ್ ಆಗ್ತದೆ. ಅವಾಗ ನವೋದಯ ಕೋಚಿಂಗ್ ಹುಡುಗರು ನಿಷ್ಠ ಹೈರಾಣ ಮಾಡ್ತಿದ್ವು ನಾವು. ಗಣಿತಗಳನ್ನು ಭಾಳ ಬೇರೆ ಬೇರೆ ಗಣಿತ ಕೊಡ್ತಿದ್ವು ನಾವು. ಯಾಕೆ ಇಂಥ ಗಣಿತಗಳು ಕೇಳ್ತಿದ್ರು ನಾವು. 87ರಾಗ ಬಿದ್ದದ್ದು ಇದು ಗಣಿತ, 88ರಾಗ ಬಿದ್ದದ್ದು. 88ರ ನವೋದಯ ಇಂಥ ಗಣಿತ 5ನೇ ವರ್ಗದ ಮಗುವಿಗೆ ಕೇಳ್ತಾರ ಅಂತಂದ್ರೆ ಎಷ್ಟು ಬಿರಿ ಗಣಿತಗಳನ್ನು ಕೇಳ್ತಿದ್ರು ಅವಾಗ. ಇನ್ನೂ ಭಾಳ ಭಾರಿ ಭಾರಿ ಗಣಿತವು ನೋಡ್ರಿ. ನೀವು ನನ್ನ ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡ್ರಿ. ಆಮೇಲೆ ಮುಂದೆ ಹೊಸ ಕ್ವಶನ್ ಪೇಪರ್ ಬರ್ತಾವೆ. ಮುಂದೆ ಬಂದಂಗೆ ಸರಳ ಹೋಗ್ತದೆ ಅಭ್ಯಾಸ. ಈಗ ಅನುಕ್ರ ನಂಬರ್ ಇದು 10ನೇದದ, ಇನ್ನು 9ನೇದು ಚಾಲು ಆಗ್ತದೆ. ಎಲ್ಲ ಲೆಕ್ಕಗಳು ನಿಮಗೆ ಬರಬೇಕು. ಬರೀ ಒಂದೇ ಒಂದು ಗಣಿತ, ಇದು ಒಂದೇ ಗಣಿತ ನೋಡಿಬಿಟ್ರಲ್ಲ, ಇದರಾಗ ಎಷ್ಟು ನಮೂನಿ ಗಣಿತಗಳವ ನೋಡ್ರಿ. ಅದು ದಿನದ ಮೇಲೆ ಇತ್ತು, ಇದನ್ನು ನೋಡ್ರಿ ಹಣದ ಮೇಲೆ. 8 ಗಂಡಸರು ಅಥವಾ 12 ಹೆಂಗಸರು ಅಥವಾ 16 ಹುಡುಗರು 5 ದಿನಗಳಲ್ಲಿ 480 ರೂಪಾಯಿ ಗಳಿಸುತ್ತಾರೆ. ಆದರೆ 10 ಹುಡುಗರು 24 ಹೆಂಗಸರು ಮತ್ತು 8 ಹುಡುಗರು 7200 ರೂಪಾಯಿಗಳನ್ನು ಗಳಿಸಲು ಎಷ್ಟು ದಿನಗಳು ಬೇಕು? ಈಗೊಂದು ವಿಚಾರ ಮಾಡ್ರಿ. ಮಗು 4ನೇತೆ ಮುಗಿದು 5ನೇತೆ ಕಲಿತಿರ್ತಾನೆ. ಅವಾಗ ಇಂಥ ಗಣಿತಗಳನ್ನು ಅವಾಗ ಅರ್ಥ ಮಾಡಿಸ್ಬೇಕು ನಾವು. ಈ ಗಣಿತಗಳು ಅರ್ಥ ಆಗ್ಬೇಕಾರ ಮೊದಲು ನಾವೇನು ಮಾಡಿ, ಈ ಗಣಿತ ನಿಮ್ಮ ಹುಡುಗರಿಗೆ ಬಂದಿಲ್ಲ ಅಂದ್ಕೊಳ್ಳೋ ಸಡನ್ನ ಗಾಬ್ರೆ ನಮ್ಮ ಹುಡುಗ ಭಾಳ ದೊಡ್ಡ ಹಂಗೆ ಒಟ್ಟೆ ತಿಳ್ಕೊಬೇಡ್ರಿ ನೀವು. ನಿಮಗೆ ಈ ಗಣಿತಗಳು ಬರಬೇಕಂದ್ರೆ ಮಕ್ಕಳಿಗೆ ಬೇಸಿಕ್ ಅಭ್ಯಾಸ ಇರಬೇಕು. ಮುಂದೆ ಹೋದಂಗೆ ಬೇಸಿಕ್ ಬರ್ತದೆ. ಈಗ ಹಿಂದಿನ ಅಭ್ಯಾಸದ ಇದು ಪರೀಕ್ಷೆಗೆ ಸಮೀಪಕ್ಕೆ ಸಂಬಂಧಿಸಿದ ಅಭ್ಯಾಸಗಳು ಇವು. ಪ್ರಾರಂಭದ ಅಭ್ಯಾಸಗಳು ಮುಂದೆ ಹೋಗ್ತಿರ್ತಾವೆ. ಈಗ ಎಷ್ಟದ 10 ಅದ, ಇನ್ನು 9, 8, 7. ಆಮೇಲೆ ನೋಡ್ರಿ ನಿಮ್ಮ ಆ ಅಭ್ಯಾಸ ಪರ್ಫೆಕ್ಟ್ ಆದ್ರೆ ಈ ಅಭ್ಯಾಸ ಬರ್ತದೆ. ನಾನು ಇಂಥ ಗಣಿತ ಒಮ್ಮೆ ಹುಡುಗರಿಗೆ ನಾಟಿ ಭಿನ್ನ ರಾಶಿ ಬರೋದಿಲ್ಲ, ಲಸ ಬರೋಂಗಿಲ್ಲ, ಭಾಗಾಕಾರ ಬರೋಂಗಿಲ್ಲ, ಒಂದು ಮಗ್ಗಿ ಬರೋದಿಲ್ಲ. ಅವ್ರಿಗೆ ಏನಾದರೂ ಇಂಥ ಗಣಿತಗಳನ್ನು ಹೇಳಿಬಿಟ್ರೆ ಗಾಬರಿ ಬಿಡ್ತಾರೆ ಅವರು. ಇದಲ್ಲ ಇದು ನೀವು ದೊಡ್ಡವ್ರು ಕಲಿಬೇಕು. ದೊಡ್ಡವ್ರು ಕಲಿದು, ಸರ್ಗಳು ಕಲಿದು, ಪಾಲಕರು ಕಲಿಬೋದು ನೋಡ್ರಿ. ಈಗ ಇದನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ಮೊದಲು. ಎಷ್ಟು ಚಂದ ಹೇಳ. 8 ಗಂಡಸರು ಅಥವಾ ಬಂತು ಅಂದ್ರೆ ಭಾಳ ಸರಳಲೆ. ಮತ್ತು ಬಂದಾಗ ಹೆಂಗೆ ಮಾಡಬೇಕು, ಭಾಳ ರೀತಿ ಒಳ ಗಣಿತಗಳನ್ನು ತಿಳಿಸ್ಬೋದು. ಬೀಜ ಗಣಿತದಾಗಂತೂ ಏಕದಮ್ ಬೇಸಿ ಬೇಡದವ್ರಂತೂ ಬೀಜ ಗಣಿತದಾಗ ಆಗಿಂದ ತೆಗೆದು ಬಿಡ್ತಾರೆ ಇದರ ಉತ್ತರ. ಅಂಕ ಗಣಿತ ಮಕ್ಕಳಿಗೆ ತಿಳ್ಕೊಂಡು ಗಣಿತ ಹೆಂಗೆ ಮಾಡಬೇಕು, ನೀವು ಹೆಂಗೆ ಹಚ್ಕೋಬೇಕು ನಾ ತಿಳಿಸ್ತಾನೆ. ಅವ್ರಿಗೆ ಏನು ಬೇಕಾಗ್ಯದ, ಈ ದಿನಗಳು ಬೇಕಾಗ್ಯಾವ. ಈಗ ನಿಮಗೆ ಎಷ್ಟು 7200 ರೂಪಾಯಿ ಗಳಿಸ್ಬೇಕಾದ್ರೆ ಎಷ್ಟು ದಿನ ಬೇಕು ಅಂದ್ರೆ ಮೊದಲು ಒಂದು ದಿನದ ಗಳಿಕೆ ರೊಕ್ಕ ತಕ್ಕೋಬೇಕು ನೀವು. 7200 ರೂಪಾಯಿ ಗಳಿಸ್ಲಿಕ್ಕೆ ಎಷ್ಟು ದಿವಸ ಬೇಕು ಅಂತಂದಾಗ ಅವ್ರು ಒಂದು ದಿನದ ಗಳಿಕೆ ತಕ್ಕೋಬೇಕು ನೀವು. ಹೆಂಗೆ ತಕ್ಕೋಬೇಕು ನೋಡ್ರಿ. 8 ಗಂಡಸರು, ಫಸ್ಟ್ 8 ಗಂಡಸರು 5 ದಿನಕ್ಕೆ 5 ದಿನಕ್ಕೆ ಎಷ್ಟು ಗಳಿಸ್ತಾರ ಅವರು? 480 ರೂಪಾಯಿ ಗಳಿಸ್ತಾರ. ಎಷ್ಟು ಗಂಡಸರದ್ದು ಬೇಕಾಗಿದೆ ಈಗ ನಿಮಗೆ? 10 ಗಂಡಸರು 1 ದಿನಕ್ಕೆ ಎಷ್ಟು ಗಳಿಸ್ತಾರ ಇದನ್ನು ತಗೋಬೇಕು. 10 ಗುಂಡ್ಲೆ 1 ಗುಂಡ್ಲೆ 480 ಸರ್ವಾಸ ಬಾಗಲೆ 8 ಗುಂಡ್ಲೆ 5 ನೋಡ್ರಿ. 8 1 8 6 48 ಪೂಜೆ. 5 1 5 12 12 120. ಅಂದರೆ ಏನು, ಒಂದು ದಿವಸಕ್ಕೆ ಅವರು 120 ರೂಪಾಯಿ ಗಳಿಸ್ತಾರೆ. ಯಾರು? 10 ಗಂಡಸರು 1 ದಿನಕ್ಕೆ 120 ಗಳಿಸಿದ್ರು. ಇನ್ನು ಹೆಣ್ಮಕ್ಳು ಅದ ನೋಡ್ರಿ. 12 ಹೆಂಗಸರು 5 ದಿನಕ್ಕೆ
ರೂಪಾಯಿ ಗಳಿಸ್ತಾರೆ. ಎಷ್ಟು ಮಂದಿ ಹೆಣ್ಮಕ್ಳು ನೋಡ್ರಿ, 24 ಹೆಂಗಸರು, 24 ಹೆಂಗಸರು ಒಂದು ದಿನಕ್ಕೆ ತಗೋಬೇಕು ಮೊದಲು ಎಷ್ಟು ಗಳಿಸ್ತಾರ, ಅದು ಇಂಪಾರ್ಟೆಂಟ್. ಒಂದು ದಿನಕ್ಕೆ 24 ಗುಂಡ್ಲೆ 1 ಗುಂಡ್ಲೆ 480 ಸರ್ವಾಸ್ ಬಾಗಿಲೆ 12 ಗುಂಡ್ಲೆ 5, 12 ಒಂದಲೆ 12 4 48 ಪೂಜೆ, 5 ಒಂದಲೆ 5 8 24 192 ರೂಪಾಯಿ ಗಳಿಸ್ತಾರೆ ಒಂದು ದಿವಸಕ್ಕೆ. ಒಂದು ದಿನದ ಗಳಿಗೆ ಎಷ್ಟು? 192 ರೂಪಾಯಿ. ಯಾರು? 24 ಹೆಂಗಸರು ಒಂದು ದಿವಸಕ್ಕೆ 192 ರೂಪಾಯಿ ಗಳಿಸ್ತಾರೆ. ಇನ್ನು ಹುಡುಗರು 16 ಹುಡುಗರು 5 ದಿನಕ್ಕೆ ಬರೋಬ್ಬರಿ 480 ರೂಪಾಯಿ ಗಳಿಸ್ತಾರ. ಎಷ್ಟು ಹುಡುಗರು? 8 ಹುಡುಗರು ಒಂದು ದಿನಕ್ಕೆ ಎಷ್ಟು ಗಳಿಸ್ತಾರ? ಎಷ್ಟು ಸರಳ ರೀತಿಯೊಳಗೆ ನಾಂಕ ಗಣಿತ ತಿಳಿಸ್ತದೆ ನೋಡ್ರಿ, ಅತಿ ಸರಳ ರೀತಿಯಲ್ಲಿ. 8 ಗುಂಡ್ಲೆ 1 ಗುಂಡ್ಲೆ 480 ಬರೋಬ್ಬರಿ 16 ಗುಂಡ್ಲೆ 5, 16 ಒಂದ್ಲೆ 16 30, 5 ಒಂದಲೆ 5 6 8 6 48 ರೂಪಾಯಿ. ಒಂದು ದಿನದ ಗಳಿಕೆ ಎಷ್ಟು? 48 ರೂಪಾಯಿ. ಇನ್ನೊಂದ್ಸಲ ನೋಡ್ರಿ ಸರಿಯಾಗಿ. 16 3 48 ಪೂಜೆ, 5 ಒಂದ್ಲೆ 8 6 48. ಇವ್ರದ್ದು ಒಂದು ದಿನದ ಗಳಿಕೆ ತಗೋಬೇಕು. ಒಂದು ದಿನಕ್ಕೆ ಬರೋಬ್ಬರಿ ಗಳಿಸಿದ ಹಣ, ಒಂದು ದಿನಕ್ಕೆ ಗಳಿಸಿದ ಹಣ 120 ರೂಪಾಯಿ ಪ್ಲಸ್ 192 ಪ್ಲಸ್ 48 ಈಜ್ವಲ್ ಟು 8 2 10, 8 2 10 5, 14 15 16 360 ರೂಪಾಯಿ ಒಂದು ದಿವಸಕ್ಕೆ ಗಳಿಸ್ಲಿ. ಒಂದು ದಿವಸಕ್ಕೆ 360 ರೂಪಾಯಿಗೆ ಬರೋಬ್ಬರಿ ಒಂದು ದಿನ ಬೇಕು ಅವ್ರಿಗೆ. 360 ರೂಪಾಯಿಗೆ ಬರೋಬ್ಬರಿ ರೂಗೆ ಗಳಿಸಲು ಒಂದು ದಿನ ಬೇಕು. 7200 ರೂಪಾಯಿ ಗಳಿಸಲು ಗಳಿಸಲು ಎಷ್ಟು ದಿನ ಬೇಕು? 7200 ಗುಂಡ್ಲೆ 1 ಸರ್ವಾಸ್ ಬಾಲೆ 360, 360 ಒಂದಲೇ 360 20 ಬರೋಬ್ಬರಿ 20 ದಿನಗಳು. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಎ ನೋಡ್ರಿ, ಎ. ಇಂಥ ಇನ್ನೊಂದು 2-3 ಮಾದರಿ ಗಣಿತಗಳನ್ನ ಕೊಡ್ಕೊಂಡು ತೆಗೆದ ಕಲೀರಿ. ಇಂಥ ಗಣಿತ ಕಲ್ತಾರೆ ಅಂದ್ರೆ ನಾಳೆ ನಿಮ್ಗೆಲ್ಲ ನೋಡ್ರಿ ಬ್ಯಾಂಕಿನ ಪರೀಕ್ಷೆದಾಗ ಸಹಿತ ಇಂಥವೆಲ್ಲ ಕೇಳ್ತಿರ್ತಾರೆ. ಇದು 97 ನವೋದಯದಾಗ ಬಿದ್ದದು, 88 ಬಿದ್ದದು ಇದು ಗಣಿತ. ಇದು ನೋಡ್ರಿ ಗಣಿತ ಹೆಂಗದ. ಹುಡುಗರ್ಲೆ ದೊಡ್ಡವ್ರು ಎಲ್ಲರೂ ಮಾಡ್ತಾರೆ, ರಗಡ ಶಾಣ್ಯಾರು ಇರ್ತಾರೆ, ಬೀಜ ಗಣಿತದ ಮಾಡ್ತಾರೆ. ದೊಡ್ಡವ್ರಿಗೆ ಬೀಜ ಅಲ್ಲಿ ಸಣ್ಣ ಮಕ್ಕಳ ಲೆವೆಲ್ ಮೀರಿ ಗಣಿತ ಅವಾಗ ನವೋದಯ ಕೇಳ್ತಿದ್ದ. ಅದಕ್ಕೆ ಹುಡುಗರು ಮುಂಜಾನೆ 7ಕ್ಕೆ ಚಾಲು ಆದ ರಾತ್ರಿ 8 ತನಕ ಊಟದ ಟೈಮ್ ತನಕ ಟೀಚರ್ಗಳು ಅವ್ರನ್ನ ಅರ್ಧ ಗಣಿತ ಎಲ್ಲ ವಿಷಯ ತುಂಬುತ್ತಲೇ. ಇವತ್ತು ಅವರೇ ದೊಡ್ಡ ಅಧಿಕಾರಿಗಳಿದ್ದಾರೆ. ಅತಿ ಸರಳ ಕ್ವಶನ್ ಕೇಳಿ ಪೇಪರ್ದಾಗ ಪಾಸ್ ಮಾಡಿ ಅಡ್ಮಿಷನ್ ಮಾಡ್ಕೊಳ್ಳೋದ್ರೊಳಗೆ ಏನು ಅರ್ಥದ? ಅತಿ ಬಿರಿ ಪ್ರಶ್ನೆಗಳನ್ನು ಕೇಳಿ ಯಾರು ಆಯ್ಕೆ ಮಾಡ್ಕೋತಾರಲ್ಲ ಅವ್ರ ಭವಿಷ್ಯ ಉದ್ಧಾರ ಆಗ್ತದೆ.
ಈ ಪರಿಸ್ಥಿತಿ ಹೆಂಗಾಗ್ಯಾವ, ಹುಡುಗರು ಫೇಲ್ ಆದರೆ ಹೆಂಗಂತ ಅತಿ ಸರಳ ಪ್ರಶ್ನೆ ತೆಗೆದು ಪೇಪರ್ದಾಗ 100ಕ್ಕೆ 100 ಮಾಡಿಬಿಟ್ರಿ ಅದಕ್ಕೆ ಬರ್ತದೆ. ಫೇಲ್ ಆಗಬೇಕು ಹುಡುಗರು. ಪರೀಕ್ಷೆ ಪಾಸ್ ಆಗ್ಬೇಕಾದ್ರೆ ಪ್ರಯತ್ನ ಬೇಕು ಹುಡುಗರದು ಬೇಕು, ಶಿಕ್ಷಕರದು ಬೇಕು. ಇಂಥ ಗಣಿತಗಳನ್ನು ಮಕ್ಕಳ ತಲೆ ತುಂಬಬೇಕಾದ್ರೆ ಶಿಕ್ಷಕರನ್ನು ಪ್ರಯತ್ನ ಬೇಕು. ಶಿಕ್ಷಕರದ್ದು ಭಾಳ ಅಂದರೆ ಭಾಳ ಕಂಟ್ರೋಲ್ ಹುಡುಗರನ್ನ ನೋಡಿಕೊಂಡು ಅವ್ರಿಗೆ ಮನಸ್ಸು ತಿಳಿಯಂಗೆ ನಾವು ಗಣಿತಗಳನ್ನು ಹೇಳಬೇಕು. ಈಗ ನೋಡ್ರಿ, ನಾ ಇನ್ನೊಂದು ಸಲ ತಿಳಿಸಾದ 8 ಗಂಡಸರು ಅಥವಾ 12 ಹೆಂಗಸರು ಅಥವಾ 16 ಹುಡುಗರು 5 ದಿನಗಳಲ್ಲಿ 480 ರೂಪಾಯಿ ಗಳಿಸುತ್ತಾರೆ. ಆದರೆ 10 ಗಂಡಸರು 24 ಹೆಂಗಸರು ಮತ್ತು 8 ಹುಡುಗರು 7200 ರೂಪಾಯಿ ಗಳಿಸಲು ಎಷ್ಟು ದಿನಗಳು ಬೇಕು? ಮೊದಲು ಒಂದು ದಿನ ತಗೋಬೇಕು. 8 ಗಂಡಸರು 5 ದಿನಕ್ಕೆ 480 ರೂಪಾಯಿ ಗಳಿಸ್ತಾರೆ. ಎಷ್ಟು ಗಂಡಸರು? 10 ಗಂಡಸರು ಒಂದು ದಿನಕ್ಕೆ ಎಷ್ಟು ಗಳಿಸ್ತಾರೆ? 120 ರೂಪಾಯಿ. ಅಲ್ಲಿ ನೋಡಿ, 12 ಹೆಂಗಸರು 5 ದಿನಕ್ಕೆ 480 ರೂಪಾಯಿ ಗಳಿಸ್ತಾರೆ. 24 ಹೆಂಗಸರು ಒಂದು ದಿನಕ್ಕೆ ಎಷ್ಟು ಗಳಿಸ್ತಾರೆ? 192 ರೂಪಾಯಿ ಗಳಿಸ್ತಾರೆ. ಆಮೇಲೆ 16 ಹುಡುಗರು 5 ದಿನಕ್ಕೆ 480 ಗಳಿಸ್ತಾರೆ. 8 ಹುಡುಗರು ಒಂದು ದಿನಕ್ಕೆ ಎಷ್ಟು ಗಳಿಸ್ತಾರೆ? ಆ 3 ಮಂದಿ ಗಳಿಕೆ ಎಷ್ಟು ಬರ್ತದೆ? ಒಂದು ದಿನದ ಗಳಿಸಿದ ಹಣ ಬರೋಬ್ಬರಿ 120, 192, 48. ಗಂಡಸರು ಹೆಂಗಸರು ಹುಡುಗರದ್ದು ಒಂದು ದಿನದ ಗಳಿಕೆ ಇದು 360 ರೂಪಾಯಿ ಗಳಿಸಲು ಒಂದು ದಿನ ಬೇಕು. 7200 ರೂಪಾಯಿ ಗಳಿಸಲು 20 ದಿನಗಳು ಬೇಕು. ಭಾಳ ಫುಲ್ ರಿವಿಷನ್ ಮಾಡಿರಿ ಗಣಿತಗಳು. ಇಂಥ ಜೋಶಿ ಕೋಚಿಂಗ್ ಕ್ಲಾಸ್ ನನ್ನ ಗಣಿತಗಳು ನೀವು ಏನಾದರೂ ಹುಡುಗರು ಕಲ್ತು ಬಿಟ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಭ್ಯಾಸದ ಕ್ವಾಲಿಟಿ ಏನು ಅನ್ನೋದು ಗೊತ್ತಾಗ್ತದೆ. ಇದನ್ನು ನೋಡಿದ್ರೆ ಒಂದು 3 ಅಂಶ ಅದಕ್ಕೆ 1-2 ಅಂಶ ಅಲ್ಲ, ಎಷ್ಟು ಬೆರಿಯಂಥ ಅಭ್ಯಾಸನ ನಮ್ಮ ಮಕ್ಕಳು ಕಲಿತಾರೆ, ಅವ್ರ ಮುಂದೆ ಲೈಫ್ ಭಾಳ ಸರಳ ಇರ್ತದೆ. ಈಗಿನ CBSE ಅಭ್ಯಾಸ ಅವಾಗಿನ CBSE ಅಭ್ಯಾಸ ನೋಡಿದ್ರೆ ಭಾಳ ಇರ್ತದೆ. ನೋಡ್ರಿ, ಅವಾಗಿನ ಅಭ್ಯಾಸ ನೋಡ್ರಿ ಹೆಂಗಿದ್ದು. ಉದ್ದ 5, ಅಗಲ 10, ವಿಸ್ತೀರ್ಣ ಎಷ್ಟು? ಏನು ಪ್ರಶ್ನೆ ಇವು? 0.5 ಭಿನ್ನ ರಾಶಿಗೆ ಪರಿವರ್ತಿಸಿರಿ. ಬೆತ್ತೆ 1.25 ಮಾರ್ಕಸ್. ನವೋದಯ ಪೇಪರ್ಗಳು ಏನು? ಆಮೇಲೆ 0.125 ಪ್ಲಸ್ 0.7 ಪ್ಲಸ್ 1.15 ಮೊತ್ತ ಎಷ್ಟು? ಏನು ಪ್ರಶ್ನೆ ಇವು? ಅದು ಪಾಸ್ ಆಗ್ಲಾರ್ದು ಏನು ಮಾಡ್ತಾರೆ? ಎಲ್ಲರೂ ಪಾಸ್ ಆಗ್ತಾರೆ. ಪ್ರಶ್ನೆಗಳನ್ನು ಬೇರೆ ಕೇಳಿ ಪೇಪರ್ ತೊಗೊಂಡ್ರೆ ಹುಡುಗರಲ್ಲೇ ಇಂಟೆಲಿಜೆಂಟ್ ಹುಡುಗರು ಪ್ರವೇಶ ಪಡಿತಾವೆ. ಅಟ್ಲೀಸ್ಟ್ ಶಾಣ್ಯರಾಗಿ ಉಳಿತಿರಲ್ಲ. ಬಿರಿಯಾನಿ ಕಲ್ತರ ಮನೆ ಒಳಗಡೆ ಶಾಣ್ಯಾರ ಮತ್ತು ಬೇರೆ ಸಾಲಿಗೆ ಹೆಸರು ಹಚ್ಚಿ ಭವಿಷ್ಯ ಉದ್ಧಾರ ಮಾಡ್ಕೋಬೋದು. ಬಿರಿಯಾನಿ ಕಲಿಯರಿ, ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ಅಭ್ಯಾಸ ಮಾಡಿರಿ. ನೀವೆಲ್ಲರೂ ಪ್ರಯತ್ನ ಮಾಡಿರಿ, ದಿನಾಲೂ ನೋಡ್ರಿ. ಇದ್ರದ್ದು ಇಂಟ್ರೆಸ್ಟ್ ಬಂತು ಅಂತಂದ್ರೆ ಮುಂದೆ ನಿಮ್ಮನ್ನು ಕೈ ಹಿಡಿಯೋರು ಯಾರು ಇಲ್ಲ. ನಾವು ಕಲಿಬೇಕು. ನೀವು ಕಲ್ತು ಮತ್ತೆ ಶಾಣ್ಯಾರ ಮಾಡ್ತೀರಿ ನೀವು ಹುಡುಗರು. ಇದು ದೊಡ್ಡವ್ರು ಕಲಿಯೋದ್ರಿಂದ ಭಾಳ ದೊಡ್ಡ ಬೆನಿಫಿಟ್ ಅದ ನಮಗೆ. ಯಾಕಂದ್ರೆ ಮಂದಿನೇ ಶಾಣೆ ಆಗಿಬಿಡ್ತಾರೆ. ಇದು ನನ್ನ ಉದ್ದೇಶನು, ದೊಡ್ಡವ್ರು ಕಲ್ತು ಮಕ್ಕಳನ್ನ ತಯಾರು ಮಾಡ್ಕೊಂಡು. ಈಗ ಈ ನನ್ನ ಗಣಿತ ನಿಮಗೆಲ್ಲರಿಗೂ ತಿಳಿದದ ಅಂತ ತಿಳ್ಕೊಂಡನು. ಮತ್ತೆ ರಿವಿಷನ್ ಮಾಡಿರಿ, ಮತ್ತೆ ನೋಡ್ರಿ. ಮತ್ತೊಂದು ಇಂಥರೇ ಗಣಿತ ಹಾಕ್ತಂದು ನಾನು. ನೀವು ಸ್ವಂತ ಮಾಡಿರ್ಬೇಕು ಗಣಿತಗಳನ್ನು. ಈ ಕ್ವಶನ್ ಮಾದರಿಗಳು ಇಷ್ಟು ತಿಳ್ಕೊಟ್ಟಾರೆ ಸರಳ ಅಲ್ಲಿವು. ಚೆನ್ನಾಗಿ ಬರ್ಕೊಡ್ರಿ ಅದ.